ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಎಸ್, ಇದು ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಎರಡನೇ ಚಾಪ್ಟರ್. ಓಕೆ, ನಾವೇನು ಮಾಡಿದ್ವಿ ಅಂದ್ರೆ ಲಾಸ್ಟ್ ಕ್ಲಾಸ್ ಒಳಗೆ ಇಲ್ಲಿರ್ತಕ್ಕಂಥ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಜೊತೆಗೆ ನಾವೇನು ಮಾಡಿದ್ವು, ಅನೇಕ ಕಾನ್ಸೆಪ್ಟ್ಗಳನ್ನು ನೋಡಿದ್ವಿ. ಆ ಕಾನ್ಸೆಪ್ಟ್ ಒಳಗೆ ಯಾವ ರೀತಿ ಕ್ವಶನ್ಸ್ಗಳು ರೈಸ್ ಆಗ್ತಾವ, ಏನು ಮಾಡಬೇಕು, ಇಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ಸ್ಗಳನ್ನು ತೊಗೊಂಡಿದ್ವಿ. ಹೌದಾ? ಕ್ಲಾರಿಫಿಕೇಶನ್ಸ್ಗಳು ನಮಗೇನಾಗಿದ್ದು ಸಿಕ್ಕಿದ್ದು. ಹಂಗಿದ್ದಾಗ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಸಂಬಂಧಪಟ್ಟ ಕ್ವಶನ್ಸ್ಗಳು ಯಾವ್ಯಾವ ಟಾಪಿಕ್ ಮೇಲೆ ಬರಬಹುದು ಅಂತ ನೋಡಿದಾಗ ಒಂದು ಆರ್ಟಿಕಲ್ ಮೇಲೆ ಬರಬಹುದು. ಅದೇ ರೀತಿಯಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಉತ್ತರ ಸ್ವಲ್ಪ ಡೌಟ್, ಓಕೆ, ಬರಬಹುದು, ಬರದೇ ಇರಬಹುದು. ಎಸ್, ಅದು ಬಿಟ್ರೆ ನೆಕ್ಸ್ಟ್ ನೋಡ್ರಿ, ಡಿಗ್ರಿ ಆಫ್ ಕಂಪ್ಯಾರಿಸನ್ ಮೇಲೆ ಜಾಸ್ತಿ ಕ್ವಶನ್ಸ್ಗಳು ಬಂದಿರೋದು. ಎಸ್, ಅದನ್ನ ಬಿಟ್ರೆ ಫಿಕ್ಸ್ಡ್ ಪ್ರಿಪೋಸಿಷನ್ಸು ಇದ್ರೊಳಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಫಿಕ್ಸ್ಡ್ ಪ್ರಿಪೋಸಿಷನ್ಸು, ಫಿಕ್ಸ್ಡ್ ಕಂಜಂಕ್ಷನ್ಸು ವೆರಿ ಇಂಪಾರ್ಟೆಂಟ್. ಇವನ್ ಬಿಟ್ರೆ ಉಳಿದಿದ್ದು ಕಡಿಮೆ. ಎಸ್, ಅದೇ ರೀತಿಯಾಗಿ ಟೆನ್ಸ್ ಬೇಸ್ಡ್ ಮೇಲೆ ಬರ್ತಾವ, ಆಕ್ಟಿವ್ ಪ್ಯಾಸಿವ್ ಬೇಸ್ಡ್ ಮೇಲೆ ಬರ್ತಾವ. ಎಸ್, ಹೋಮೋನಿಮ್ಸು ಹೋಮೋಫೋನ್ಸು ಇದ್ರ ಮೇಲೆ ಬರ್ತಾವ, ಕ್ವಶನ್ ಟ್ಯಾಗ್ಸ್ ಮೇಲೆ ಬರ್ತಾವ. ಓಕೆ, ಹಂಗಿತ್ತಂದ್ರೆ ನೀವೇನು ಮಾಡ್ಬೇಕು, ಎಂಟೈರ್ ಎಲ್ಲವನ್ನು ಕೂಡ ಸ್ಟಡಿ ಮಾಡಲೇಬೇಕು. ಅವೆಲ್ಲ ಸ್ಟಡಿ ಮಾಡ್ಬೇಕಂದ್ರೆ ನೀವೆಲ್ಲಿ ಹೋಗ್ಬೇಕು, ಇಂಗ್ಲೀಷ್ ಬಾ ನಾಗರಾಜ್ ಯೂಟ್ಯೂಬ್ ಚಾನಲ್ ಹೋಗ್ಬೇಕು. ಅಲ್ಲಿರ್ತಕ್ಕಂಥ ಎಲ್ಲ ಚಾಪ್ಟರ್ ಮೇಲೂ ಕ್ಲಾಸಸ್ಗಳನ್ನು ಮಾಡೀನಿ. ಹೋಗ್ರಿ, ನೋಡ್ರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ದೆನ್ ಇಂಥ ಒಂದು ಟಫ್ ಕ್ವಶನ್ಸ್ಗಳಿಗೆ ಏನು ಮಾಡೋಣ, ಕೈ ಹಚ್ಚೋಣ. ಹೌದಾ? ಹಂಗಿದ್ರೆ ಏನು ಮಾಡೋಣ ಅಂದ್ರೆ, ಈಗ ನೋಡ್ರಿ, ಇಲ್ಲಿರ್ತಕ್ಕಂತಹ ಒಂದು ಕ್ವಶನ್ ಯಾವ ಥರ ಕೇಳ್ಯಾರ ಅಂತಕ್ಕಂಥದ್ದನ್ನ, ಹಿ ಈಸ್ ಡ್ಯಾಶ್ ಯುರೋಪಿಯನ್ ಆಫೀಸರ್ ಹೂ ಹ್ಯಾಂಡಲ್ಸ್ ಬಾರ್ಡರ್ ಸೆಕ್ಯೂರಿಟಿ ಚೆಕ್ ಪಾಯಿಂಟ್ಸ್ ಅಂತಕ್ಕಂಥದ್ದನ್ನ ಕೇಳ್ಯಾರ. ಹೌದಾ? ಹಿಂಗೆ ಕೇಳಿದಾಗ ಹಿ ಈಸ್ ಡ್ಯಾಶ್ ಯುರೋಪಿಯನ್ ಆಫೀಸರ್ ಹೂ ಹ್ಯಾಂಡಲ್ಸ್ ಬಾರ್ಡರ್ ಸೆಕ್ಯೂರಿಟಿ ಚೆಕ್ ಪಾಯಿಂಟ್ಸ್. ಎಸ್, ಯುರೋಪಿಯನ್ ಅಂತಕ್ಕಂಥದ್ದನ್ನ ಕೇಳಿ. ಏನು ಕೇಳ್ಯಾರಿ? ಯುರೋಪಿಯನ್ ಅಂತಕ್ಕಂಥದ್ದು ಬಂದೈತಿ. ಯುರೋಪಿಯನ್ ಅಂತಕ್ಕಂಥದ್ದು ಬಂದಾಗ ನಾವೇನ್ ಮಾಡ್ತೀವಿ, ಕೆಲವೊಂದು ಸರಿ ಏನಾಗ್ತದೆ ನಿಮಗೆ ನೆನಪಿರ್ಲಿ, ಒಂದು ಜರ್ಮನ್ಸ್ ಅಂತಕ್ಕಂಥದ್ದು ಬಂದಾಗ ನಾವು ಯಾವ ಆರ್ಟಿಕಲ್ ಅನ್ನ ಬಳಸಿರ್ತೀವಿ ಅಂದ್ರೆ ದ ಅಂತಕ್ಕಂಥ ಆರ್ಟಿಕಲ್ ಅನ್ನ ಬಳಸ್ತೀವಿ. ಯಾಕಂದ್ರ ಇದು ಒಂದು ಕಂಟ್ರಿ ಐತಿ. ಓಕೆ, ಇದು ಒಂದು ಕಂಟ್ರಿದು ಏನೈತೆ ಅಂದ್ರೆ ಒಂದು ನ್ಯಾಷನಾಲಿಟಿ ಅಥವಾ ನ್ಯಾಷನಾಲಿಟಿ ಅನ್ನೋಕ್ಕಿಂತ ಅಲ್ಲಿ ಏನು ಅನ್ಬೋದು, ಅಲ್ಲಿ ಒಂದು ಕಮ್ಯುನಿಟಿ ಐತಿ. ಏನೈತಿ? ಅಲ್ಲಿದೊಂದು ಕಮ್ಯುನಿಟಿ ಐತಿ. ಆ ಕಮ್ಯುನಿಟಿ ಇದ್ದಾಗ ನಾವೇನು ಬಳಸ್ತೀವಿ, ಯಾವುದೇ ಒಂದು ಕಮ್ಯುನಿಟಿ ಬಂದಾಗ ನಾವೇನು ಬಳಸ್ತೀವಿ, ದ ಅಂತಕ್ಕಂಥ ಬಳಸ್ತೀವಿ. ದ ಮುಸ್ಲಿಮ್ಸ್, ದ ಕ್ರಿಶ್ಚಿಯನ್ಸ್, ದ ಹಿಂದೂ, ಈ ರೀತಿಯಾಗಿರ್ತಕ್ಕಂಥ ಕಮ್ಯುನಿಟಿ ಬಂದಾಗ ನಾವೇನು ಬಳಸ್ತೀವಿ ಅನ್ನೋದು ನಿಮಗೆ ಗೊತ್ತೈತಿ. ಹಂಗಿದ್ದಾಗ ನೋಡ್ರಿ, ಇಲ್ಲಿ ಯುರೋಪಿಯನ್ ಅಂತಕ್ಕಂಥದ್ದು ಐತಿ. ಓಕೆ, ಎಸ್, ಇದು ನ್ಯಾಷನಾಲಿಟಿ ಬರಂಗಿಲ್ಲ, ಓನ್ಲಿ ಕಮ್ಯುನಿಟೀಸ್ಗಳ ಬಗ್ಗೆ ಬರ್ತಾವ. ಯುರೋಪಿಯನ್ ಅಂತಕ್ಕಂಥದ್ದು ಬಂದಾಗ ಯಾವುದು ಕಮ್ಯುನಿಟಿ ಅಲ್ಲ, ಒಬ್ಬ ಮನುಷ್ಯನ ಬಗ್ಗೆ ಮಾತಾಡೋದು. ಓಕೆ, ಆಫೀಸರ್ ಅಂತಕ್ಕಂಥದ್ದು ಮಾತಾಡೋದು. ಹೌದಾ? ನಮಗೆ ಆಪ್ಷನ್ಸ್ಗಳು ಏನದಾವ, 3 ಆರ್ಟಿಕಲ್ಸ್ ಅನ್ನ ನಾವು ಬಳಸ್ಬೋದು. ಒಂದು ಎ ಬಳಸ್ಬೋದು, ಅಥವಾ ಆ್ಯನ್ ಬಳಸ್ಬೋದು, ಅಥವಾ ದ ಬಳಸ್ಬೋದು. ಓಕೆ, ಕೆಲವೊಂದಿಷ್ಟು ಚಾಲಾಕ್ ಮಂದಿ ಏನು ಮಾಡ್ತೈತಂದ್ರ, ಇಲ್ಲಿರ್ತಕ್ಕಂತಹ ಒಂದು ಯುರೋಪಿಯನ್ ಅಂತಕ್ಕಂಥದ್ದು ಬಂದಾಗ ಸರ್ ಒಂದು ದೇಶದಿದ್ದಾಗ ಪರ್ಟಿಕ್ಯುಲರ್ ಹೆಸರು ದ ಯುರೋಪಿಯನ್ ಆಕೈತ್ರಿ, ದ ಅಂತಕ್ಕಂಥದ್ದು ಆನ್ಸರ್ ಹೇಳಿಬಿಡ್ತಾರ. ಬಟ್ ಅಲ್ಲಿ ದ ಬರೋದಿಲ್ಲ, ನೆನಪಿರ್ಲಿ. ಹೌದಾ? ಯುರೋಪಿಯನ್ ಅಂತಕ್ಕಂಥದ್ದು ಬಂದಾಗ ಇದೊಂದು ನಾರ್ಮಲ್ ಆಗಿರ್ತಕ್ಕಂಥ ಒಂದು ಥಾಟ್ ಬಗ್ಗೆ ಮಾತಾಡಿದಾಗ, ಯುರೋಪಿಯನ್ ಅಲ್ಲಿ ಇರ್ತಕ್ಕಂಥದ್ದು ಸ್ಟಾರ್ಟಿಂಗ್ ಏನೈತಿ, ಇ ಅಂತಕ್ಕಂಥ ಓ ಎಲ್ ಐತಿ. ಕೆಲವೊಂದಿಷ್ಟು ಜನ ಏನೋ ಸರ್ ಓ ಎಲ್ ಬಂದೈತೆ, ಯಾನ್ ಬರ್ತೈತ್ರಿ ಅಂತ ಹೇಳ್ತಾರೆ. ಯಾನೂ ಬರಂಗಿಲ್ಲ, ದನೂ ಬರಂಗಿಲ್ಲ, ಯುರೋಪಿಯನ್ ಅಂತಕ್ಕಂಥದ್ದು ಬರ್ತೈತಿ. ಏನ್ ಬರ್ತೈತ್ರಿ? ಯುರೋಪಿಯನ್ ಅಂತಕ್ಕಂಥದ್ದು ಬರ್ತೈತಿ. ಅದು ಯಾಕೆ ಬರ್ತೈತೆ ಅನ್ನೋದು ನೋಡ್ರಿ. ಇಲ್ಲಿರ್ತಕ್ಕಂತಹ ಇ ಅಂತಕ್ಕಂಥದ್ದು ಬಂದು ನಾವು ಯುರೋಪಿಯನ್ ಅಂತ ಅನ್ನಂಗಿಲ್ಲ. ಇದ್ರ ಪ್ರೊನೌನ್ಸಿಯೇಷನ್ ಏನ್ ಮಾಡ್ತೀವ್ರಿ, ಇದರ ಉಚ್ಚಾರಣೆ ಏನಾಕೈತ್ರಿ, ಯುರೋಪಿಯನ್ ಹಿಂಗ್ ಉಚ್ಚಾರಣೆ ಆಕೈತಿ. ಹೌದಾ? ಇಲ್ಲಿ ಯು ಅಂತಕ್ಕಂಥದ್ದು ನಮ್ಮ ಕನ್ನಡ ಒಳಗೆ ಏನಾಕೈತೆ, ಸ್ವರ ಆಗಂಗಿಲ್ಲ. ಇದೇನಾಕೈತ್ರಿ, ವ್ಯಂಜನ ಆಕೈತಿ. ಇದು ವ್ಯಂಜನ ಆದಾಗ ನಾವು ಯಾವ ಆರ್ಟಿಕಲ್ ಅನ್ನ ಬಳಸಬೇಕು, ಬಳಸಬೇಕು. ಸ್ವರದ ಉಚ್ಚಾರಣೆ ಇತ್ತಂದ್ರ ಯಾನ್ ಬಳಸಬೇಕು, ಫಿಕ್ಸ್ಡ್ ಇತ್ತಂದ್ರ ದ ಬಳಸಬೇಕು. ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರುತ್ತೆ. ಹೌದಾ? ಎಸ್, ನೋಡ್ರಿ ಇಲ್ಲಿ ಹಂಗಿತ್ತಂದ್ರೆ ಯುರೋಪಿಯನ್ ಬಂದಾಗ ಏನ್ ಆರ್ಟಿಕಲ್ ಬರ್ತೈತ್ರಿ, ಬರ್ತೈತಿ. ಯಾನ್ ಬರಂಗಿಲ್ಲ, ದ ಬರಂಗಿಲ್ಲ, ನೋ ಆರ್ಟಿಕಲ್ ಬರಂಗಿಲ್ಲ. ಹೌದಾ? ನೋ ಆರ್ಟಿಕಲ್ ಕೂಡ ಬರಂಗಿಲ್ಲ. ಅದೇ ರೀತಿಯಾಗಿ ಇನ್ನೊಂದು ನೆನಪಿಟ್ಕೊಂಡ್ಬಿಡ್ರಿ, ನಾವು ಯಾವಾಗಿರ್ಲು ಒಂದು ಕಂಟ್ರಿ ನೇಮ್, ಒಂದು ದೇಶದ ಹೆಸರು, ಓನ್ಲಿ ಒಂದು ದೇಶ ಅಷ್ಟೇ ಇರಬೇಕು. ಯಾವಂಗಂದ್ರ ಜಪಾನ್ ಒಂದು ದೇಶ, ಎಲ್ಲ ದೇಶಗಳು ಕೂಡಿ ಆಗಿರಬಾರ್ದು. ಅದೇ ರೀತಿಯಾಗಿ ಇಂಡಿಯಾ ಬಂತು, ಚೀನಾ ಬಂತು. ಓಕೆ, ಇವೆಲ್ಲ ದೇಶಗಳ ಹೆಸರು. ಇವೆಲ್ಲ ಬಂದಾಗ ನಾವು ಏನು ಬಳಸ್ತೀವಿ ಅಂದ್ರೆ ಯಾವುದೇ ಆರ್ಟಿಕಲ್ ಅನ್ನ ಬಳಸಂಗಿಲ್ಲ.
ನೋ ಆರ್ಟಿಕಲ್ ಇನ್ ದ ನೇಮ್ ಆಫ್ ಕಂಟ್ರೀಸ್. ಓಕೆ, ದೇಶದ ಹೆಸರು ಬಂದಾಗ ನೋ ಆರ್ಟಿಕಲ್ ಅಂತಕ್ಕಂಥದ್ದು ಇರ್ತೈತಿ. ನಾವು ಆರ್ಟಿಕಲ್ ಅನ್ನ ಬಳಸಂಗಿಲ್ಲ, ಬಳಸಬಾರ್ದು, ಯಾವುದೇ ಆರ್ಟಿಕಲ್ ಅನ್ನ ಬಳಸಬಾರ್ದು. ಓಕೆ, ಇದು ಒಂದು ನಿಮಗೆ ಏನು ಮಾಡಲಿ ನೆನಪಿರಲಿ. ಎಸ್ ನೋಡ್ರಿ, ಎಷ್ಟೋ ಒಂದು ಸಾವಿರಾರು ರೂಲ್ಸ್ಗಳು ಅದಾವ. ನಾವೇನು ಮಾಡೋಣ, ಅದ್ರೊಳಗೆ ನಮಗೆ ಎಷ್ಟು ಅಂಡರ್ಸ್ಟ್ಯಾಂಡು, ಎಷ್ಟು ಎಕ್ಸಾಮ್ ಪರ್ಪಸ್ ಬೇಕಲ್ಲ ಅವುಗಳನ್ನ ತೊಗೊಂಡು ಹೋಗೋಣ. ಹೌದಾ, ಇದು CGL ಬೇಸ್ಡ್ ಎಕ್ಸಾಮ್ ಆಗಿರೋದ್ರಿಂದ ನಿಮಗೇನಾಗಿರಬೇಕು, ಅಲ್ಲಿರ್ತಕ್ಕಂತಹ ಎಂಟೈರ್ ಡೀಟೇಲ್ಸ್ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಹೌದಾ, ಎಲ್ಲ ಕಾನ್ಸೆಪ್ಟ್ಗಳ ಬಗ್ಗೆ ನಿಮಗೇನಿರಬೇಕು, ಕ್ಲಾರಿಫಿಕೇಶನ್ ಇರಬೇಕು. ಅಂದಾಗ ಮಾತ್ರ ಏನಾಕೈತಿ, ನೀವು ಒಂದು ಹೈಯೆಸ್ಟ್ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೌದಾ, ಯಾರ್ಯಾರು CGL ಅಪ್ಲಿಕೇಶನ್ ಹಾಕೋರಿದ್ದೀರಿ, ಯಾರ್ಯಾರು ಡಿಗ್ರಿ ಮುಗಿದೈತಿ ನೋಡ್ರಿ, CGL ಅಪ್ಲಿಕೇಶನ್ ಹಾಕೊಳ್ರಿ, ಬಹಳಷ್ಟು ಒಳ್ಳೆಯ ಜಾಬ್ ಅದು. ಹೌದಾ, ಎಸ್. ನೆಕ್ಸ್ಟ್ ಕ್ವಶನ್, ಮ್ಯಾಥಮೆಟಿಕ್ ಓದ್ರಿ. ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಲಾಜಿಕ್ ಪಜಲ್ಸ್ ಡ್ಯಾಶ್ ಈಸ್ ಪ್ರೈಮರಿ ಫೀಲ್ಡ್ ಆಫ್ ಇಂಟ್ರೆಸ್ಟ್. ಓಕೆ, ಏನೈತ್ರಿ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಲಾಜಿಕ್ ಪಜಲ್ಸ್. ಓಕೆ, ಒಂದು ಕ್ಯಾಲ್ಕುಲೇಷನ್ಸ್ ಬಗ್ಗೆ ಮಾತಾಡೋಣ, ಒಂದು ಪಜಲ್ಸ್ ಬಗ್ಗೆ ಮಾತಾಡೋಣ. ಓಕೆ, ಡ್ಯಾಶ್ ಈಸ್ ಪ್ರೈಮರಿ ಫೀಲ್ಡ್ ಆಫ್ ಇಂಟ್ರೆಸ್ಟ್, ಅವನ ಒಂದು ಪ್ರೈಮರಿ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಅಂತಕ್ಕಂಥದ್ದು ಇದೆ. ಹಂಗಿದ್ದಾಗ ನೀವು ಏನನ್ನ ಬಳಸ್ತೀರಿ? ಓಕೆ, ಎತ್ತರ ಮೇಲೆ ಇರ್ತಕ್ಕಂಥ ಕಾನ್ಸೆಪ್ಟ್ ಇದು. ಎತ್ತರ ಮೇಲೆ ಇರ್ತಕ್ಕಂಥದ್ದು ಅಂದ್ರೆ ಒಂದು ಹೆಲ್ಪಿಂಗ್ ವರ್ಬ್ ಮೇಲೆ ಇರ್ತಕ್ಕಂಥ ಕಾನ್ಸೆಪ್ಟ್. ಓಕೆ, ಹೆಲ್ಪಿಂಗ್ ವರ್ಬನ್ನು ನೀವೇನು ಮಾಡ್ತೀರಿ, ಇಲ್ಲಿ ಡನ್ ಮಾಡ್ಬೇಕಂದ್ರೆ ಹೆಲ್ಪಿಂಗ್ ವರ್ಬ್ಗಳಿಗೆ ಏನಾಕೈತಿ, ಹೆಲ್ಪಿಂಗ್ ವರ್ಬ್ಗಳಂದ್ರೆ ಟೆನ್ಸ್ ಬೇಸ್ಡ್ ಇರುತ್ತೆ. ಯಾವ ಬೇಸ್ಡು? ಟೆನ್ಸ್ ಬೇಸ್ಡ್ ಒಂದು ಪ್ರಾಬ್ಲಮ್ಸ್ಗಳು ಇವತ್ತು. ಟೆನ್ಸ್ ಬೇಸ್ಡ್ ಪ್ರಾಬ್ಲಮ್ಸ್ ಇದ್ದಾಗ ನೋಡ್ರಿ, ಇಲ್ಲಿರ್ತಕ್ಕಂಥ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮತ್ತು ಆ್ಯಂಡ್ ಅಂತಕ್ಕಂಥ ಎರಡು ಸೋರ್ಸ್ಗಳನ್ನ ಏನು ಮಾಡಕತ್ತಾನ, ಜಾಯಿನ್ಸ್ ಟುಗೆದರ್ ಮಾಡಕತ್ತಾನ. ಓಕೆ, ಎರಡು ಸೋರ್ಸ್ಗಳನ್ನ ಜಾಯಿನ್ಸ್ ಟುಗೆದರ್ ಮಾಡಿದಾಗ ಏನಾಕೈತಿ, ಅಲ್ಲಿರ್ತಕ್ಕಂಥದ್ದು ಸಿಂಗ್ಯುಲರ್ ಏನಾಕೈತಿ, ಪ್ಲೂರಲ್ ಆಕೈತಿ. ಓಕೆ, ಮತ್ತು ಇನ್ನೊಂದು ನಿಮಗೆ ಗೊತ್ತಿರಬೇಕು, ಎರಡು ಬೇರೆ ಬೇರೆ. ಹೌದಾ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಬೇರೆ, ಲಾಜಿಕಲ್ ಪಜಲ್ಸ್ ಬೇರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ಕ್ವಶನ್ ಆಗೈತಿ. ಹೆಂಗೆ ಕ್ವಶನ್ ಅಂದ್ರೆ ನೋಡ್ರಿ, ಇಲ್ಲಿ ಬ್ರೆಡ್ ಆ್ಯಂಡ್ ಬಟರ್ ಆರ್ ಮೈ ಬ್ರೇಕ್ಫಾಸ್ಟ್. ಓಕೆ, ಹಿಂಗೆ ಕ್ವಶನ್ ಆದಾಗ ನೋಡ್ರಿ, ಇಲ್ಲಿ ಎಲ್ಲಿ ಗ್ರಾಮೆಟಿಕಲ್ ಇರೈತೆ ಅಂದ್ರೆ ಇಲ್ಲಿ ಆರ್ ಬರಂಗಿಲ್ಲ, ಈಸ್ ಬರ್ತೈತಿ. ಏನ್ ಬರ್ತೈತ್ರಿ? ಈಸ್ ಬರ್ತೈತಿ. ಯಾಕೆ ಈಸ್ ಬರ್ತೈತಿ ಅಂದ್ರೆ ಇಲ್ಲಿ ಬ್ರೆಡ್ ಐತಿ ಮತ್ತು ಬಟರ್ ಐತಿ. ಬ್ರೆಡ್ ಐತಿ, ಬಟರ್ ಐತಿ, ಎರಡು ಕೂಡಿ ನೀವು ಒಮ್ಮೆ ನಾಷ್ಟ ಮಾಡಕತ್ತೀರಿ. ಎರಡು ಬೇರೆ ಬೇರೆ ಅಲ್ಲ, ಎರಡು ಕೂಡಿ ಒಮ್ಮೆ ಒಂದು ಬ್ರೆಡ್ ಬಟರ್ ಹಚ್ಕೊಂಡು ತಿನ್ನಕತ್ತೀರಿ. ಎಟ್ ಎ ಟೈಮ್ ಒಂದು ಡಿಶ್ ಎಟ್ ಎ ಟೈಮ್ ಇದ್ದಾಗ, ಎಟ್ ಎ ಟೈಮ್ ತಿನ್ಬೇಕಾದ್ರೆ ಎಲ್ಲ ಕೂಡಿಸಿ ತಿನ್ಬೇಕಾದ್ರೆ ಅಲ್ಲಿ ಸಿಂಗ್ಯುಲರ್ ಅಂತಕ್ಕಂಥದ್ದು ಕ್ಯಾರಿ ಆಗ್ತದ. ಓಕೆ, ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಕ್ಯಾರಿ ಆಗ್ತದ. ಎಸ್ ನೋಡ್ರಿ ಸರ್, ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅನ್ನತ್ತೀರಿ, ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಅನ್ನತ್ತೀರಿ, ಹಿಂಗಂದ್ರೆ ಏನು ಅನ್ನೋದು ನಿಮ್ಮ ತಲೆ ಒಳಗೆ ಬರೋದು ಸಹಜ. ಹೌದಾ, ಹಂಗೆ ನಿಮಗೆ ಕನ್ಫ್ಯೂಷನ್ಸ್ಗಳು ಆಗಬಾರ್ದು, ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ನಾ ಏನು ಮಾಡೀನಿ, ಒಂದು ಹೆಲ್ಪಿಂಗ್ ವರ್ಬ್ ಮೇಲೆ ಒಂದು ಕ್ಲಾಸ್ ಮಾಡೀನಿ. ಓಕೆ, ಎಂಟೈರ್ ಹೆಲ್ಪಿಂಗ್ ವರ್ಬ್ ಮೇಲೆ ಕ್ಲಾಸ್ ಐತಿ. ಹೋಗ್ರಿ, ಹೆಲ್ಪಿಂಗ್ ವರ್ಬ್ ಮೇಲೆ ಕ್ಲಾಸ್ ನೋಡ್ರಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಎಂಟೈರ್ ಕಾನ್ಸೆಪ್ಟ್. ಎಲ್ಲ ಕಾನ್ಸೆಪ್ಟ್ ಯಾವ ಹೆಲ್ಪಿಂಗ್ ವರ್ಬ್ ಎಲ್ಲಿ ಬಳಸಬೇಕು, ಎಲ್ಲಿ ಬಳಸಬಾರ್ದು. ಹೌದಾ, ಇದು ನೋಡ್ರಿ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಬೇರೆ, ಲಾಜಿಕಲ್ ಪಜಲ್ಸ್ ಬೇರೆ, ಎರಡೂ ಬೇರೆ ಬೇರೆ ಅಂದಾಗ ಇಲ್ಲಿ ಏನು ಬರಬೇಕು, ಪ್ಲೂರಲ್ ಬರಬೇಕು. ಏನ್ ಬರಬೇಕು? ಪ್ಲೂರಲ್ ಬರಬೇಕು. ಇಲ್ಲಿ ಪ್ಲೂರಲ್ ಬರ್ಬೇಕಂದ್ರ ಹೆಲ್ಪಿಂಗ್ ವರ್ಬ್ ಯಾವ್ದಾವ ನೋಡ್ರಿ, ಒಂದು ಈಸ್ ಐತಿ, ಆರ್ ಐತಿ, ವಾಸ್ ಐತಿ, ಬೀಯಿಂಗ್ ಐತಿ. ಈ ಬೀಯಿಂಗ್ ಅಂತ ಬರಂಗಿಲ್ಲ, ತೆಗೆದು ಹೋಗ್ಬಿಡ್ರಿ. ಓಕೆ, ಈ ಬೀಯಿಂಗ್ ಅಂತ ಕಾನ್ಸೆಪ್ಟ್ ಎಲ್ಲಿ ಬಳಸ್ತೀವಿ ಅಂದ್ರೆ ಮೋಸ್ಟ್ ಆಫ್ ದ ಟೈಮು ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಸೆಂಟೆನ್ಸ್ ಇದ್ದು ಇದನ್ನ ಪ್ಯಾಸಿವ್ ವೈಸ್ಗೆ ಕ್ಯಾರಿ ಮಾಡೋ ಮುಂದೆ ING ಬಂದಾಗ ಬೀಯಿಂಗ್ ಬಳಸ್ತೀವಿ. ನೆನಪು, ING ಬಂದಾಗ ಏನು ಬಳಸ್ತೇವ್ರಿ? ಬೀಯಿಂಗ್ ಬಳಸ್ತೇವ. ಹೇಳೇನಿಲ್ರಿ ಕ್ಲಾಸ್ ಒಳಗೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಆರ್ ಐತಿ, ವಾಸ್ ಐತಿ, ಈಸ್ ಐತಿ. ಈ ಈಸ್ ಅನ್ನೋದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್. ಈಸ್ ಅನ್ನೋದೇನು? ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್. ಎಲ್ಲಿ ಬಳಸ್ತೀವ್ರಿ? ಒಂದು ಹಿ ಬಂದಾಗ, ಒಂದು ಶಿ, ಒಂದು ಇಟ್, ಇವು ಮೂರು ಬಂದಾಗ ಇದನ್ನು ಬಳಸ್ತೀವಿ. ಈ ಆರ್ ಅನ್ನೋದು ಪ್ಲೂರಲ್ ಹೆಲ್ಪಿಂಗ್ ವರ್ಬ್. ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಬಹುವಚನದಾಗ ಬಳಸ್ತೀವಿ. ಈ ವಾಸ್ ಅನ್ನೋದು ಕೂಡ ಏನ್ರಿ? ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್. ಎಲ್ಲಿ ಬಳಸ್ತೀವ್ರಿ? ಐ ವಾಸ್, ಹಿ, ಶಿ, ಇಟ್, ಇವು ಮೂರು ಬಂದಾಗ ಬಳಸ್ತೀವಿ. ನಮಗೆ ಸಿಂಗ್ಯುಲರ್ ಬೇಡ, ಇದು ಬೇಡ, ಇದು ಬೇಡ. ಆನ್ಸರ್ ಏನ್ರಿ? ಆರ್ ಅಂತಕ್ಕಂಥದ್ದು ಪ್ಲೂರಲ್ ಬಂದಾಗ ಎಷ್ಟ? ಎರಡು ಅದಾವ. ಎರಡು ಏನೈತಿ? ಪ್ಲೂರಲ್ ಐತಿ. ನೆನಪಿರ್ಲಿ. ಓಕೆ, ಏನೈತಿ? ನೆನಪಿರ್ಬೇಕು. ಇವೆಲ್ಲ ಪ್ರತಿಯೊಂದು ನೀವು ಭಾಳ ಚಂದ ನೆನಪಿರ್ಬೇಕ್ರಿ. ಹೌದಾ ಸರ್? ಹಂಗಾರೆ ಹ್ಯಾವ್ ಅಂತಕ್ಕಂಥದ್ದು ಏನಾಕೈತಿ? ಹ್ಯಾವ್ ಅನ್ನೋದು ಪ್ಲೂರಲ್ ಆಕೈತಿ. ಅದ್ರ ಜೊತೆಗೆ ಹ್ಯಾಸ್ ಬಳಸ್ತೇವೆ, ಅದು ಏನಾಕೈತ್ರಿ? ಸಿಂಗ್ಯುಲರ್ ಆಕೈತಿ. ಸರ್ ಹಂಗಿದ್ರೆ ಹ್ಯಾಡ್ ಏನಾಕೈತಿ? ಹ್ಯಾಡ್ ಏನಾಕೈತಿ ಅಂದ್ರೆ ಬೋತ್, ಎರಡೂ ಆಕೈತಿ. ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಅಂದ್ರೆ ಕಾಮನ್. ಇದು ಕಾಮನ್ ಆಕೈತಿ, ಇದು ಅದು. ಹೌದಾ? ನೋಡ್ರಿ ಹೆಂಗದಾವ ಕ್ವಶನ್ಸ್ಗಳು.
ಕ್ವಶನ್ಸ್ಗಳ ಡೀಪ್ ಕ್ವಶನ್ಸ್ಗಳನ್ನ ತೊಗೊಂಡು ಹೋದಾಗ ಆನ್ಸರ್ಸ್ಗಳು ಡೀಪ್ ಆಗಿ ಸಿಗ್ತಾವೆ. ಓಕೆ, ನಿಮ್ಮ ಕಾನ್ಸೆಪ್ಟ್ಗಳು ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತಾವೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಕತ್ತದಲ್ರಿ? ಎಸ್, ನಿಮ್ಗೆ ಕ್ಲಾಸ್ ಚಲೋ ಅನ್ಸಿತ್ತಂದ್ರೆ, ಕ್ಲಾಸ್ ಬಗ್ಗೆ ಏನಾದ್ರು ಇಂಟ್ರೆಸ್ಟಿಂಗ್ ಹೇಳ್ಬೇಕು ಅನ್ಸಿತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ಎಸ್, ಅರ್ಥ ಆಗಕತ್ತೈತೆ ಅಂತ ಅನ್ಕೋತೀನಿ ರೀ. ಓಕೆ, ಹಂಗಿದ್ರೆ ನೆಕ್ಸ್ಟ್ ನೋಡ್ರಿ. ವಾಕ್ ಕೇರ್ಫುಲಿ ಆ್ಯಂಡ್ ಸ್ಟ್ರಿಕ್ಟ್ಲಿ ಸ್ಟಿಕ್ ಟು ದ ಪಾತ್ ಲೆಸ್ಟ್ ಯು ಡ್ಯಾಶ್ ಟ್ವಿಸ್ಟ್ ಯುವರ್ ಆ್ಯಂಕಲ್ ಆನ್ ದ ರಾಕ್ಸ್. ಓಕೆ, ಇದೊಂದು ಕ್ವಶನ್ ಕೊಟ್ಟಾನ, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಾನ. ಹೌದಾ? ನಿಮ್ಗೆ ಕಾನ್ಸೆಪ್ಟ್ಗಳು ಹೆಂಗೆ ಅರ್ಥ ಆಗ್ಬೇಕಂದ್ರೆ ನೋಡ್ರಿ, ಇಲ್ಲಿ ಭಾಳ ಚಂದ ಇರ್ತಕ್ಕಂಥ ಕಾನ್ಸೆಪ್ಟು. ಇಲ್ಲಿ ಲೆಸ್ಟ್ ಅಂತಕ್ಕಂಥದ್ರ ಮೇಲೆ ನೀವೇನು ಮಾಡ್ಬೇಕಾ, ಫೋಕಸ್ ಮಾಡ್ಬೇಕು. ಇಲ್ಲಿ ಲೆಸ್ಟ್ ಅಂತಕ್ಕಂಥದ್ದು ಎಲ್ಲಿ ಬರ್ತೈತಲ್ಲ, ಲೆಸ್ಟ್ ಬರಲಿ, ಫ್ಯೂ ಬರಲಿ, ಅದೇ ರೀತಿಯಾಗಿ ಏನು ಬರಲಿ, ಮತ್ತು ಫ್ಯೂ ಜೊತೆಗೆ ಲೆಸ್ಸು, ಫ್ಯೂ, ಆಮೇಲೆ ಇಷ್ಟ ಇಲ್ಲ. ಓಕೆ, ಇವೆರಡೂ ಬಂದಾಗ ಏನಾಕೈತಂದ್ರೆ ಇವೆರಡು ಆಲ್ರೆಡಿ ಏನಿರ್ತಾವ, ನೆಗೆಟಿವ್ ಇರ್ತಾವೆ. ಏನಿರ್ತಾವ? ಆಲ್ರೆಡಿ ನೆಗೆಟಿವ್ ಇರ್ತಾವ. ಇವು ಆಲ್ರೆಡಿ ನೆಗೆಟಿವ್ ಇದ್ದಾಗ ಇದ್ರ ಜೊತೆಗೆ ನಾವು ಮತ್ತೇನು ಬಳಸಬಾರ್ದು? ನೋ, ನಾಟ್, ನನ್. ಓಕೆ, ಈ ರೀತಿಯಾಗಿರ್ತಕ್ಕಂಥ ವರ್ಡ್ಸ್ಗಳನ್ನು ಬಳಸಬಾರದು. ಇದು ನೆನಪಿರಲಿ, ಬಳಸಬಾರದು, ನೆನಪಿರಲಿ. ಓಕೆ, ಇವುಗಳನ್ನ ಬಳಸಬಾರ್ದು ಅಂದಾಗ ಮತ್ತಿಲ್ಲಿ ಏನು ಬಳಸ್ಬೇಕು ನಾವು, ಅದು ಭಾಳ ಇಂಪಾರ್ಟೆಂಟ್. ಈ ಲೆಸ್ಟ್ ಅಂತಕ್ಕಂಥದ್ದು ಬಂದಾಗ ಇದ್ರ ಜೊತೆಗೆ ಬಹಳಷ್ಟು ಸಲ ನಮಗೆ ಏನು ಬಂದಿರ್ತದೆ ಅಂದ್ರೆ ಶುಡ್ ಅಂತಕ್ಕಂಥದ್ದನ್ನು ನಾವು ನೋಡಿರ್ತೀವಿ. ಬಹಳಷ್ಟು ಸಲ ಏನು ನೋಡಿರ್ತೀವಿ? ಶುಡ್ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದನ್ನ ಬಹಳಷ್ಟು ಸಲ ನಾವೇನು ಮಾಡೇವು, ನೋಡೇವು. ಹಂಗಿದ್ರೆ ಆನ್ಸರ್ ಎಲ್ಲೈತೆ ನೋಡ್ರಿ, ಶುಡ್ ಬರ್ತದ, ವುಡ್ ಬರಂಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ನಾಟ್ ಐತಿ, ಬರಂಗಿಲ್ಲ. ಇದು ಬರಂಗಿಲ್ಲ. ಹೌದಾ? ಎಸ್, ಈಗ ನೋ ಬಡಿ ಅಂತಕ್ಕಂಥದ್ದು ಬಂದಾಗ ನೋಡ್ರಿ, ನೋ ಬಡಿ ಅಂತಕ್ಕಂಥದ್ದು ಬಂತಂತ ತಿಳ್ಕೊರಿ. ಇದ್ರಾಗ ನೀವು ನೆಗೆಟಿವ್ ಹುಡುಕ್ಯಾರ ಬರ್ತದೆ. ಇದು ಆಲ್ರೆಡಿ ಏನಿರ್ತೈತಿ? ನೆಗೆಟಿವ್ ಇರ್ತೈತಿ. ಆಲ್ರೆಡಿ ಏನಿರ್ತೈತಿ ರೀ? ನೆಗೆಟಿವ್ ಇರ್ತೈತಿ. ಇದ್ರಾಗ ನೀವು ಮತ್ತೆ ನೆಗೆಟಿವ್ ಹುಡುಕಾಡಬಾರ್ದು. ಹೌದಲ್ರಿ? ನೆಗೆಟಿವ್ ಇದ್ದಾಗ ಅಲ್ಲಿ ಮತ್ತೆ ನೆಗೆಟಿವ್ಗಳನ್ನು ಹುಡುಕಾಡೋದು ಏನಾಕೈತಿ? ತಪ್ಪಾಕೈತಿ. ನಾವು ಹುಡುಕಾಡಕ್ಕೂ ಹೋಗಬಾರ್ದು. ಎಸ್, ನೋಡ್ರಿ ಹೆಂಗದಾವ ಕ್ವಶನ್ಸು. ಎಸ್, ಅರ್ಥ ಆಗಕತ್ತಾವ ಅಂತ ಅನ್ಕೋತೀನಿ ರೀ. ನಿಮಗೂ ಕೂಡ ಅರ್ಥ ಆಗತ್ತಾವಲ್ಲ? ಎಸ್, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬರ್ತಾವ. ಇಲ್ಲಿರ್ತಕ್ಕಂತಹ ಶುಡ್ ಅನ್ನೋದು ಮತ್ತೇನು ಕೇಳ್ತಾನ, ಶುಡ್ ಅಂತಕ್ಕಂಥದ್ರ ಬಳಕೆ ಯಾವ ರೀತಿಯಾಗಿರ್ತದ? ಶುಡ್ ಅನ್ನೋದು ಹೆಂಗಿರ್ತದೆ ಅಂದ್ರೆ ಒಂದು ಕಂಪಲ್ಷನ್ ಅಂತಕ್ಕಂಥದ್ದು, ಯು ಶುಡ್ ವೇರ್. ಓಕೆ, ಒಂದು ಕಂಪಲ್ಷನ್ ಅಥವಾ ಪೊಲೈಟ್ ರಿಕ್ವೆಸ್ಟ್ಗಳ ಥರ ಇದನ್ನು ಬಳಸ್ತೀವಿ. ಹೌದಾ? ಈ ಶುಡ್ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು. ಇದು ಪಾಸ್ಟ್ ಟೆನ್ಸ್ ಆಗಿರ್ತದ, ನೆನಪಿರಲಿ. ಇದು ಯಾವ ಟೆನ್ಸ್ ರೀ? ಪಾಸ್ಟ್ ಟೆನ್ಸ್. ಇದರ ಪ್ರೆಸೆಂಟ್ ಟೆನ್ಸ್ ಏನಾಗಿರ್ತದೆ ಅಂದ್ರೆ ಶಾಲ್ ಆಗಿರ್ತದೆ. ಇದನ್ನ ಈ ಶಾಲ್ ಇದ್ದಿದ್ದು ಶುಡ್ ಯಾವಾಗ ಆಕೈತೆ ಅಂದ್ರೆ ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚ್ ಹೋಗೋ ಮುಂದೆ ಶಾಲ್ ಇದ್ದಿದ್ದು ಏನಾಕೈತಿ ರೀ? ಶುಡ್ ಆಕೈತಿ, ನೆನಪಿರಲಿ. ಇವೆಲ್ಲ ಕಾನ್ಸೆಪ್ಟ್ಗಳು ನಮಗೇನ ಗೊತ್ತಿರ್ಬೇಕು. ಅದ ನೋಡ್ರಿ, ಆಕ್ಟಿವ್ ಪ್ಯಾಸಿವ್ ಮಾಡೋ ಮುಂದೆ ಶಾಲ್ ಇದ್ದಿದ್ದು ಏನಾಕೈತ್ರಿ? ಶಾಲ್ ಬಿ ಆಕೈತಿ. ಏನಾಕೈತ್ರಿ? ಶಾಲ್ ಬಿ. ವಿಲ್ ಇದ್ದಿದ್ದು ವಿಲ್ ಬಿ ಆಕೈತಿ. ನಿಮ್ಗೆ ಗೊತ್ತಿರ್ಬೇಕು, ವಿಲ್ ಬಿ ಎಲ್ಲಿ ಆಕೈತಿ, ವುಡ್ ಎಲ್ಲಿ ಆಕೈತಿ, ವಿಲ್ ಹ್ಯಾವ್ ಎಲ್ಲಿ ಆಕೈತಿ, ವಿಲ್ ಹ್ಯಾವ್ ಬೀನ್ ಎಲ್ಲಿ ಆಕೈತಿ, V1 ಯಾಕೆ ಬರ್ತೈತಿ, V3 ಯಾಕೆ ಬರ್ತೈತಿ, ಇವೆಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಗೊತ್ತಿರಬೇಕು. ಹೌದಾ? ಅರ್ಥ ಆತ್ರಿ? ಹೇಳಾಕತ್ತೈತಿ? ನೆಕ್ಸ್ಟ್ ನೋಡ್ರಿ. ದ ಸನ್ ಈಸ್ ಅ ಮ್ಯಾಗ್ನಿಫಿಸೆಂಟ್ ಸ್ಟಾರ್. ಇಟ್ dash light and warmth to everything. Okay, the sun is a magnificent star. It dash light and warmth to everything. Sun is a magnificent star. Okay, ಸೂರ್ಯನಿಗೆ ಏನಂತ ಕರಿತೀವಿ ನಾವು? ಸನ್ನಿಗೆ ಏನಂತ ಕರಿತೀರಿ? ಸ್ಟಾರ್ ಅಂತ ಕರಿತೀವಿ. ಸೂರ್ಯ ಒಂದು ನಕ್ಷತ್ರ. ಹೌದಾ? ಓಕೆ, ಸೂರ್ಯ ಒಂದು ನಕ್ಷತ್ರ. ಈ ಸೂರ್ಯ ಏನು ಮಾಡ್ತಾನೆ ಅಂದ್ರೆ ಲೈಟ್ ಆ್ಯಂಡ್ ವಾರ್ಮ್ತ್ ಅನ್ನ, ವಾರ್ಮ್ತ್ ಅಂದ್ರೆ ಬಿಸಿ, ಲೈಟ್ ಅಂದರೆ ಬೆಳಕು, ಎಲ್ಲರಿಗೂ ಕೊಡ್ತಾನೆ. ಎವ್ರಿಥಿಂಗ್, ಎಲ್ಲವನ್ನು ಕೊಡ್ತಾನೆ. ಎಸ್, ಇದನ್ನು ಕೊಟ್ಟಾಗ ಇದೊಂದು ಯಾವ ಕಾನ್ಸೆಪ್ಟ್ ಆಗ್ತೈತಿ? ಹಿಂಗೆ ಕೊಡೋದಂತಕ್ಕಂಥದ್ದು ಯಾವ ಕಾನ್ಸೆಪ್ಟು? ಜಗತ್ತೊಳಗೆ ಸೂರ್ಯ ಇದನ್ನ ಕೆಲಸ ಮಾಡ್ತಾನೆ. ಇದು ಫಿಕ್ಸ್ಡ್ ಕಾನ್ಸೆಪ್ಟ್, ಯೂನಿವರ್ಸಲ್ ಕಾನ್ಸೆಪ್ಟ್. ಏನಾಕೈತ್ರಿ? ಯೂನಿವರ್ಸಲ್ ಕಾನ್ಸೆಪ್ಟ್. ಓಕೆ, ನಮ್ಮ ರೂಲ್ಸ್ ಏನೈತಿ? ಯೂನಿವರ್ಸಲ್ ಕಾನ್ಸೆಪ್ಟ್. ಯೂನಿವರ್ಸಲ್ ಕಾನ್ಸೆಪ್ಟ್ ಆರ್ ಆಲ್ವೇಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಯಾವ್ದೈತೆ ನೋಡ್ರಿ? ಈಸ್ ಗಿವಿಂಗ್ ಬರ್ತೈತೆ, ಬರಂಗಿಲ್ಲ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹ್ಯಾಸ್ ಗಿವನ್ ಬರ್ತೈತೆ, ಬರಂಗಿಲ್ಲ. ಒಂದು ಗಿವ್ ಬರಬೇಕು, ಇಲ್ಲ ಗಿವ್ಸ್ ಬರಬೇಕು. ಸೂರ್ಯ ಅಂತಕ್ಕಂಥದನ್ನ ಎದಕ್ಕೆ ಹೋಲಿಸ್ತೀವಿ ಅಂದ್ರೆ ಇಟ್, ಅದು ಅಂತ ಹೋಲಿಸ್ತೀವಿ. ಅದು ಬಂದಾಗ ಎಸ್ ಅಥವಾ ಇ ಎಸ್ ಬಳಸ್ತೀವಿ, ನೆನಪಿರಲಿ. ಗಿವ್ಸ್ ಈಸ್ ದ ಆನ್ಸರ್. ಇದು ನಮ್ಮ ಆನ್ಸರ್. ಓಕೆ, ನಿಮ್ಮ ಲಾಸ್ಟ್ ಟೈಮು ಹೇಳಿದ್ನ, ದ ಸನ್ ರೈಸಸ್ ಇನ್ ದ ಈಸ್ಟ್ ಆ್ಯಂಡ್ ದ ಸನ್ ಸೆಟ್ಸ್ ಇನ್ ದ ವೆಸ್ಟ್. ರೈಸಸ್ ಮತ್ತು ಸೆಟ್ಸ್ ಯಾಕೆ ಬರ್ತದ? ಅದೊಂದು ಯೂನಿವರ್ಸಲ್ ಕಾನ್ಸೆಪ್ಟ್.
ಓಕೆ, ಇಲ್ಲಿ ಏನು ಬರ್ತೈತೆ ಹೇಳಿ ನೋಡ್ರಿ, ದ ವಾಟರ್ ಫ್ರೀಸ್ at 0 ಡಿಗ್ರಿ ಸೆಲ್ಸಿಯಸ್. ಈ ಸೆಂಟೆನ್ಸ್ ಕರೆಕ್ಟ್ ಐತೆ ಅಥವಾ ಇನ್ಕರೆಕ್ಟ್ ಐತೆ ನೋಡ್ರಿ. ಅಚಾನಕ್ ಇನ್ಕರೆಕ್ಟ್ ಇತ್ತಂದ್ರೆ ಎಲ್ಲಿ ಕರೆಕ್ಟ್ ಆಗಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಹೌದಾ, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನಿಮಗಂತಿನ ಕಾನ್ಸೆಪ್ಟ್ಗಳನ್ನ ಹೇಳೇನಿ, ಯಾವ ರೀತಿ ಕಾನ್ಸೆಪ್ಟ್ ಬರ್ತಾವೆ, ಏನು ಬಂದಾವ ಅಂತ ಹೇಳೇನಿ. ಇದಕ್ಕೆ ನೀವೇನು ಮಾಡ್ಬೇಕು, ಆನ್ಸರನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ತಾರಲ್ಲ. ಓಕೆ, ಎಸ್. if he dash faster during the last lap, he would have won the Agniveer running round. ಓಕೆ, ಇಫ್ ಅಂತಕ್ಕಂಥ ಸ್ಟಾರ್ಟಿಂಗ್ ಬಂತ. ಓಕೆ, ನಿಮ್ಮ ತಲೆಯೊಳಗೆ ಏನಿರ್ಬೇಕ್ರಿ, ಇಫ್ ಕ್ಲಾಸ್ ಮೇಲೆ ಏನು ಮಾಡ್ಯಾನ, ಕ್ವಶನ್ ಅನ್ನ ಕೇಳ್ಯಾನ. ಇಫ್ ಕ್ಲಾಸ್ ಮೇಲೆ ಏನು ಮಾಡ್ಯಾನ, ಕ್ವಶನ್ ಅನ್ನ ಕೇಳ್ಯಾನ. ಒಂದು ಇಲ್ಲಿ ಕ್ಲಾಸ್ ಇರ್ತೈತಿ, ಒಂದು ಇಲ್ಲಿ ಕ್ಲಾಸ್ ಇರ್ತೈತಿ. ಹೌದಾ, ಇದಕ್ಕೆ ಏನಂತ ಹೇಳ್ತೀವಿ ರೀ, ಕಂಡೀಷನ್ ಅಂತ ಹೇಳ್ತೀವಿ. ಇದಕ್ಕೆ ಏನಂತ ಹೇಳ್ತೀವಿ, ರಿಸಲ್ಟ್ ಅಂತ ಹೇಳ್ತೀವಿ. ಓಕೆ ನೋಡ್ರಿ, ಇಫ್ ಹಿ ಡ್ಯಾಶ್ ಡ್ಯೂರಿಂಗ್ ದ ಲಾಸ್ಟ್ ಲ್ಯಾಪ್, ಇದೇನೈತಿ, ಇದು ಕಂಡೀಷನ್ ಇದೆ. ಓಕೆ, ಇದು ಕಂಡೀಷನ್. ಈ ಕಂಡೀಷನ್ ಏನಾದರೂ ಹಿಂಗಾಗಿತ್ತು ಅಂದ್ರೆ ಇದೇನಾಕಿತ್ತು, ರಿಸಲ್ಟ್. ಏನ್ರದ ರಿಸಲ್ಟ್, ಒಂದು ಕಂಡೀಷನ್, ಒಂದು ರಿಸಲ್ಟ್. ಇಷ್ಟಂತ ನಮಗೆ ಗೊತ್ತೈತಿ. ಸರ್ ಹಿಂಗೆ ಬಂದಾಗ ನಾವು ಏನು ಮಾಡ್ಬೇಕು ಅನ್ನೋ ಜಟ್ಗೆ ಪಟ್ ನಮಗೆ ಆನ್ಸರ್ ಆಗಬೇಕು. ಹಂಗೆ ಏನಾರ ಒಂದು ಟ್ರಿಕ್ ಹೇಳ್ರಿ ನೋಡ್ರಿ. ಯಾವಾಗ ಕಂಡೀಷನ್ಸ್ ಒಳಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬರ್ತೈತಿ, ಇಲ್ಲೊಳಗೆ ಏನಿರ್ಬೇಕ, ವಿಲ್ ಇರ್ಬೇಕು. ಯಾವಾಗ ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಬರ್ತೈತಿ, ಇಲ್ಲಿ ಏನಿರ್ಬೇಕ, ವುಡ್ ಇರ್ಬೇಕು. ಯಾವಾಗ ಇಲ್ಲಿ ಹ್ಯಾಡ್ ಪ್ಲಸ್ V3 ಬರ್ತೈತಿ, ಇಲ್ಲಿ ಏನಿರ್ಬೇಕ್ರಿ, ವುಡ್ ಹ್ಯಾವ್ ಇರಬೇಕು. ವುಡ್ ಹ್ಯಾವ್ ಪ್ಲಸ್ V3 ಇರ್ಬೇಕು, ನೆನಪಿರ್ಲಿ. ಓಕೆ, ಹಂಗಿತ್ತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನು ಕೊಟ್ಟಾನ, ಈ ಸೆಂಟೆನ್ಸ್ ಒಳಗೆ ಏನೈತಂದ್ರೆ ವುಡ್ ಹ್ಯಾವ್ ಪ್ಲಸ್ V3 ನಾವು ಏನು ಮಾಡೋಣ, ಕೊಟ್ಟಾನ. ವುಡ್ ಹ್ಯಾವ್ ಪ್ಲಸ್ V3 ನಾವು ಏನು ಮಾಡೋಣ ಕೊಟ್ಟಾನ. ಹಂಗಿದ್ರೆ ನಮಗೆ ಅದಕ್ಕಿಂತ ಮೊದಲು ಸೆಂಟೆನ್ಸ್ ಒಳಗೆ ಏನು ಇರ್ಬೇಕ್ರಿ, ಇಲ್ಲಿ ಹ್ಯಾಡ್ ಪ್ಲಸ್ V3 ಇರ್ಬೇಕು. ಹೌದಾ, ಇಲ್ಲಿ ವುಡ್ ರನ್ ಐತಿ, ಬರಂಗಿಲ್ಲ. ರನ್ಸ್ ಬರಂಗಿಲ್ಲ, ರ್ಯಾನ್ ಬರಂಗಿಲ್ಲ. ಇಲ್ಲಿ ನೋಡ್ರಿ, ಹ್ಯಾಡ್ ರನ್. ದಿಸ್ ಇಸ್ ದ ಆನ್ಸರ್. ಇದು ಆನ್ಸರ್, ಇದು ಆನ್ಸರ್ ರೀ. ಹೌದಾ, ಇದ್ರೊಳಗೆ ಏನೈತಿ ಅಂತ ಮಹಾನ್ ಏನು ಐತಿ ಹೇಳಿರ್ತಾಗ. ಓಕೆ, ಇದ್ರಾಗ ಏನೂ ಇಲ್ಲ, ಬಹಳಷ್ಟು ಈಸಿ ಕ್ವಶನ್ ಐತಿ. ಹೌದಾ, ಇಂಥ ಕ್ವಶನ್ಸ್ಗಳನ್ನ ಏನು ಮಾಡ್ತಾನ, ಬಹಳಷ್ಟು ಏರಿಸಿ ಕೇಳಿಬಿಡ್ತಾನ. ಓಕೆ, ಈ ಥರ ಕ್ವಶನ್ ಕೇಳಿಬಿಡ್ತಾನೆ. ಈ ಥರ ಕ್ವಶನ್ ಕೇಳಿ ಇಲ್ಲಿ ಅಂಡರ್ಲೈನ್ ಮಾಡ್ಕಾಸ ಗ್ರಾಮೆಟಿಕಲ್ ಎರರ್ ಐತಿ, ಇದನ್ನ ಏನು ಮಾಡು, ಇಂಪ್ರೂವ್ಮೆಂಟ್ ಮಾಡು ಅಂತ ಕೇಳ್ತಾನೆ. ಏನು ಮಾಡ್ಬೇಕು ನೀವು, ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಹೆಂಗೆ ಮಾಡ್ತೀರಿ ಇಂಪ್ರೂವ್ಮೆಂಟ್? ಹಂಗೆ ಹೇಳ್ರೆ ಆಗಿಬಿಡ್ತೈತಿ. ಸರ್ ಇಂಪ್ರೂವ್ಮೆಂಟ್ ಆತ್ ತಗೋರಿ ಅನ್ನಕ್ಕೆ ಬರ್ತೈತಿ? ಇಲ್ಲ, ಅವೆಲ್ಲ ಅನ್ನಕ್ಕೆ ಬರಂಗಿಲ್ಲ. ಹಂಗೆ ಇದನ್ನ ಇಂಪ್ರೂವ್ಮೆಂಟ್ ಹೆಂಗೆ ಮಾಡ್ಬೇಕಂದ್ರೆ ಕೆಳಗೆ ಆಪ್ಷನ್ ನೋಡಿದಾಗ ಏನಾಕೈತಿ, ನಮ್ಮ ರೂಲ್ಸ್ ಏನೈತಿ, ಇಲ್ಲಿ ನೋಡ್ರಿ, ಇಲ್ಲಿ ಕರೆಕ್ಟ್ ಐತಿ. ಇಲ್ಲಿ ಕರೆಕ್ಟ್ ಇದ್ದಾಗ ಇಲ್ಲಿ ತಪ್ಪೈತೆ ಅಂದಮೇಲೆ ಇಲ್ಲಿ ಏನು ಬರ್ಬೇಕು, ಇಫ್ ಸ್ಟಡೀಸ್ ಅಂತಕ್ಕಂಥದ್ದು ಏನು ಬರ್ಬೇಕು, ಸ್ಟಡೀಸ್. ಯಾಕಂದ್ರೆ ರೂಲ್ಸ್ ಏನೈತಿ ನೋಡ್ರಿ, ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂದಾಗ ವಿಲ್ ಬರ್ಬೇಕು. ಅಲ್ಲಿ ವಿಲ್ ಐತಂದ್ರೆ ಇಲ್ಲಿ ಏನು ಬರ್ಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದೇನೈತ್ರಿ, ಪಾಸ್ಟ್ ಐತಿ. ಅಚಾನಕ್ ಇಲ್ಲಿ ಏನಾರ ಚೇಂಜ್ ಮಾಡಕ್ಕೆ ಬರ್ತೈತನ, ಇಲ್ಲೂ ಚೇಂಜ್ ಮಾಡಕ್ಕೆ ಬರ್ತೈತಿ. ಇಲ್ಲಿ ವಿಲ್ ಬದಲಿ ನಾವು ವುಡ್ ಅಂತಕ್ಕಂಥದ್ದು ಕೊಟ್ಟಿದ್ದು ಅಂದ್ರೆ ಇದು ಆನ್ಸರ್ ಕರೆಕ್ಟ್ ಆಗ್ತಿತ್ತು, ನೆನಪಿರ್ಲಿ. ಹೌದಾ, ಯಾಕಂದ್ರೆ ಸರ್ ವುಡ್ ಬಂದಾಗ ಪಾಸ್ ಬರ್ತೈತಿ. ವುಡ್ ಬಂದಾಗ ಏನು ಬರ್ತೈತಿ, ಪಾಸ್ ಬರ್ತೈತಿ. ವಿಲ್ ಬಂದಾಗ ಏನು ಬರ್ತೈತಿ, ಪಾಸ ಬರ್ತೈತಿ. ಯಾಕಂದ್ರೆ ಇದೇನಂದ್ರೆ ಮಾಡೆಲ್ ರೂಲ್ಸ್, ಮಾಡೆಲ್ ವರ್ಬ್ಗೆ ಇರ್ತಕ್ಕಂಥ ರೂಲ್ಸ್ ಇದು. ಮಾಡೆಲ್ ವರ್ಬ್ ನಿಮಗೆ ಎಲ್ಲಿ ಕಾಣ್ತೈತಲ್ಲ ಅದ್ರ ಜೊತೆಗೆ ಏನಿರ್ತೈತಿ, V1 ಇರ್ತೈತಿ, ಬೇರೆ ಏನೂ ಇರೋಲ್ಲ, ಬೇರೆ ಇರೋದಿಲ್ಲ, ನೆನಪಿರ್ಲಿ. ಹೌದಾ, ಮಾಡೆಲ್ ವರ್ಬ್ ಬಂದಾಗ V1 ಇರ್ತೈತಿ, ಬೇರೆ ಏನೂ ಇರೋದಿಲ್ಲ. ನಿಮಗದು ನೆನಪಿರಲಿ, ನೆನಪಿರಲಿ. ಹೌದಾ, ರನ್, ರನ್ಸ್, ರನ್ ಬಂದಾಗ ಏನು ಬರ್ತೈತಿ, ವಿಲ್. ರ್ಯಾನ್, ವುಡ್. ಹ್ಯಾಡ್ ರನ್, ವುಡ್ ಹ್ಯಾವ್. ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥ ಚೇಂಜಸ್ಗಳು. ಓಕೆ, ನಿಮ್ಗೆ ನಾ ಈ ರೂಲ್ಸನ್ನು ನೀವು ಸರ್ ನಮಗೆ ಇವ್ನು ಹೆಂಗೆ ಕಲಿಬೇಕ್ರಿ, ಏನು ಮಾಡ್ಬೇಕ್ರಿ ಅಂದಾಗ ಏನಾಕೈತಿ, ಈಗ ನೆಕ್ಸ್ಟ್ ಇದ್ರಾಗೆ ಈ ಒಂದು ಕ್ಲಾಸ್ ಮುಗಿದೈತಿ, 1ನೇ ಕ್ಲಾಸ್ ಮುಗಿಸ್ಕೊಟ್ಟೇನೆ. ಇನ್ನು ನೋಡ್ರಿ ಸೆಕೆಂಡ್ ಕ್ಲಾಸ್ ಐತಿ. ಹೌದಾ, ಥರ್ಡ್ ಕ್ಲಾಸ್ ಬರ್ತೈತಿ, ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸು ಇವೆಲ್ಲ ಬಂದಾಗ ನಿಮ್ಗೆ ಆದಷ್ಟು ನಿಮಗೆಲ್ಲ ಒಂದು ಚಾಪ್ಟರ್ನ ಏನು ಮಾಡಿ ಕೊಟ್ಬಿಡ್ತೀನೋ, ಕವರ್ ಮಾಡಿ ಕೊಟ್ಬಿಡ್ತೀನೋ. ಅವಾಗ ನೀವೇನು ಮಾಡಿಬಿಡ್ತೀರಿ, ಆದಷ್ಟು ಬೇಗ ಕ್ಲಾರಿಫೈ ಮಾಡ್ಕೊಂಡ್ಬಿಡ್ರಿ.
ನಿಮಗೆ ಭಾಳ ಅಂದ್ರೆ ಭಾಳ ಈಸಿ ಮಾಡಿ ಕೊಟ್ಬಿಡ್ತೀವಿ. ಹೌದಾ? ಈಸಿ ಅದಾವಲ್ರಿ? ಓಕೆ, ಅಂಡರ್ಸ್ಟ್ಯಾಂಡ್ ಆಗಕತ್ತಿಲ್ಲ ಯಾವ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟನ್ನು ಬಿಡ್ಸಾಕತ್ತೇವೆ ಅನ್ನೋದು. ಹೌದಾ? ಹಂಗಿದ್ದಾಗ ನಿಮಗ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಎಲ್ಲಿ ಮಾಡ್ಬೇಕಂತ ಅಂತಕ್ಕಂಥದ್ದು ಕೂಡ ನಮಗೇನ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಇದು ನೋಡ್ರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂದಾಗ ಓಕೆ, ನೀವು ಏನು ತಪ್ಪು ಮಾಡ್ತೀರಿ ಅಂದ್ರೆ ಗೆಸ್ ಮಾಡಕ್ಕೆ ಚಾಲು ಮಾಡ್ತೀರಿ. ಓಕೆ, ಇದನ್ನ ಏನು ಮಾಡ್ಬೇಕಾ ಬಿಡಬೇಕು, ಗೆಸ್ ಮಾಡೋದನ್ನ ಬಿಡು. ಹೌದಾ? ಎಕ್ಸಾಕ್ಟ್ ಸೆಂಟೆನ್ಸನ್ನು ಪೂರಾ ಓದು, ಸೆಂಟೆನ್ಸ್ನ ಏನು ಮಾಡು, ಪೂರಾ ಸ್ಟಡಿ ಮಾಡು, ಸೆಂಟೆನ್ಸ್ನ ಸ್ಟಡಿ ಮಾಡು, ಅದ್ರ ಪ್ಯಾಟರ್ನ್ ತಿಳ್ಕೊ. ಓಕೆ, ಏನು ಬರ್ತದೆ ಅಂತಕ್ಕಂಥದ್ದನ್ನ ನೀನು ಗೆಸ್ ಮಾಡ್ಕೋತಾ ಕೂತಿ ಅಂದ್ರೆ ಅಲ್ಲಿ ನಿಂದ ಮಾರ್ಕ್ಸ್ ಜೊತೆಗೆ ನಿಂದ ನೆಗೆಟಿವ್ ಹಾಕೋ, ನೆಗೆಟಿವ್ ಒಳಗೆ ಹೋಗ್ತಾವಲ್ರಿ ಮಾರ್ಕ್ಸು. ಹೌದಾ? ಅವಾಗ ನೀವೇನು ಮಾಡೋಕ್ಕಾಗ್ತದೆ? ಸಾಧ್ಯ? ಹೌದಾ? ಏನು ಮಾಡಕ್ಕೆ ಬರೋಂಗಿಲ್ಲ. ಎಸ್, ಅದೇ ರೀತಿಯಾಗಿ ನೋಡ್ರಿ, ಕೆಲವೊಂದಿಷ್ಟು ಈಗೀಗ ಯಾರ್ಯಾರು CGL ಎಕ್ಸಾಮ್ಗೆ ಪ್ರಿಪೇರ್ ಆಗಕತ್ತೀರಿ, CGL ಎಕ್ಸಾಮ್ ಪ್ರಿಪೇರ್ ಆಗಕತ್ತೀರಿ, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಂಗ್ಲೀಷ್ ಮೇಲೆ ಇರ್ತಾವೆ. ಇಂಗ್ಲೀಷ್ ಇಸ್ ಹೈ ಸ್ಕೋರಿಂಗ್ ಸಬ್ಜೆಕ್ಟ್. ಓಕೆ, ಇಂಗ್ಲೀಷ್ ಏನ್ರಿ ಹೈ ಸ್ಕೋರಿಂಗ್. ಯಾರ್ದು ಇಂಗ್ಲೀಷ್ ಚಲೋ ಐತಿ, ಯಾರ್ದು ಇಂಗ್ಲೀಷ್ ನೀವು ಪರ್ಫೆಕ್ಟ್ ಆಗಕತ್ತೀರಿ, ನಿಮ್ದು ಏನಾಕತ್ತೀರಿ, ದಿ ಬೆಸ್ಟ್ ಸೆಲೆಕ್ಷನ್ ಆಗಿ ಹೋಗ್ತೈತಿ. ಓಕೆ, ದಿ ಬೆಸ್ಟ್ ಸೆಲೆಕ್ಷನ್ 3 ಸ್ಟಾರ್ ಬರ್ತಾವೆ, 3 ಸ್ಟಾರ್ಗಳು ಬರ್ತಾವೆ. ಹೌದಾ? ಇಂಥ ಒಂದು ಹುದ್ದೆಯನ್ನು ಮಾಡ್ಬೇಕಂದ್ರೂ ಏನ ಅದಕ್ಕೆ ಅರ್ಹತೆ ಇರಬೇಕು, ಬಹಳಷ್ಟು ಸ್ಟಡಿ ಮಾಡಿರಬೇಕು. ಎಲ್ಲರೂ ಮಾಡೋದಿಲ್ಲ. ಅರ್ಹರು ಅಂದ್ರೆ ಯಾರು, ಅಲ್ಲಿ ಯಾರು ಕೆಪೇಬಲ್ ಅದಾರ. ಅರ್ಹತೆ ಅಂದ್ರೆ ಆ ರೀತಿ ಅರ್ಹತೆ ಅಲ್ಲ, ಎಜುಕೇಷನ್ ಅರ್ಹತೆ, ಶಿಕ್ಷಣದ ಅರ್ಹತೆ ಇರಬೇಕು. ಡಿಗ್ರಿ ಯಾರ್ದು ಮುಗ್ದೈತಿ ಅವ್ರಿಗೆ ನಾಲೆಜ್ದ ಅರ್ಹತೆ ಇರಬೇಕು. ದೇ ಆರ್ ಗೋಯಿಂಗ್ ವಿತ್ ಓನ್ಲಿ ಫಾರ್ ನಾಲೆಜ್. ಎಂಥದ್ದು ಏನೂ ಇಲ್ಲ, ವಸೂಲಿ ಇಲ್ಲ, ಏನೂ ಇಲ್ಲ, ಓನ್ಲಿ ನಾಲೆಜನ್ನು ನೋಡ್ತಕ್ಕಂಥ ಹುದ್ದೆಗಳೆಲ್ಲ. ಹೌದಾ? GST ಇನ್ಸ್ಪೆಕ್ಟರ್ ಆಗಬಹುದು, ಅನೇಕ ದೊಡ್ಡ ಹುದ್ದೆಗಳಿಗೆ ನೀವು ಹೋಗ್ಬೋದು. ಎಸ್, ಅದಕ್ಕೋಸ್ಕರ ಏನು ಮಾಡಿರಿ, ಇವತ್ತಿಂದನೇ ಸ್ಟಾರ್ಟ್ ಮಾಡಿರಿ ಸ್ಟಡಿ. ಇವತ್ತಿಂದನೂ ಹೊಸ ಪ್ಯಾಟರ್ನ್ ಮೇಲೆ ಸ್ಟಡಿ ಸ್ಟಾರ್ಟ್ ಮಾಡಿರಿ. ಹಿಂದಿನ ನಾಳೆ ಏನಾಕೈತೆ ಅಂದ್ರೆ ನಿಮ್ಮ ಭವಿಷ್ಯ ಬಹಳಷ್ಟು ಉಜ್ವಲ ಆಗ್ತದ, ಬಹಳಷ್ಟು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಭವಿಷ್ಯವನ್ನು ನೀವು ರೂಪಿಸ್ಕೋತೀರಿ. ಹೌದಾ? ಎಸ್, ಹಂಗೆ ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಏನಾಗ್ತಾವೆ ಎಕ್ಸಾಮ್ ಒಳಗೆ ಬರ್ತಾ ಇರ್ತಾವೆ. ಹಿಂಗೆಲ್ಲ ಬಂದಾಗ ನೀವೇನು ಮಾಡಬೇಕು, ಕರೆಕ್ಟಾಗಿ ಸ್ಟಡಿಯನ್ನು ಮಾಡ್ತಾ ಹೋಗ್ಬೇಕು. ಸ್ಟಡಿ ಮಾಡ್ತಾ ಹೋದಾಗ ಏನಾಕೈತಿ, ನಿಮ್ಗೆ ಒಂದು ಕಾನ್ಸೆಪ್ಟ್ ಅರ್ಥ ಆಕೈತಿ. ಕಾನ್ಸೆಪ್ಟ್ ಅರ್ಥ ಆದಾಗ ಹೊಸ ಕಾನ್ಸೆಪ್ಟ್ಗಳು ಇನ್ನೂ ತಲೆ ಒಳಗೆ ಬರ್ತಾ ಹೋಗ್ತಾವ. ಎಸ್, ಯು ಹ್ಯಾವ್ ಟು ಚೇಂಜ್ ದ ಮೈಂಡ್ ಸೆಟ್ ಫಸ್ಟ್. ನಿಮ್ಮ ಮೈಂಡ್ ಸೆಟ್ಟನ್ನು ತೆಗೆದು ಹೋಗೋದು ಬಿಡ್ರಿ. ನೀವೇನು ಮಾಡಾಕೋತೀರಿ, ದೊಡ್ಡದು ಮಾಡಿರಿ. ಓಕೆ, ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಅದೇ ರೀತಿಯಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.